ಕನ್ನಡ ಮಾತೃಭೂಮಿಯ ಒಂದು ದೇಶಗಳು ಈ ನಮ್ಮ ನಾಡು ನುಡಿ ಭಾಷೆ ಸಂಸ್ಕೃತಿ ಕಲೆ ಹಾಗೂ ಸಾಹಿತ್ಯ ಸಂಗೀತ ಹಾಗೂ ನಮ್ಮ ಈ ಹೋರಾಟ ನಿಟ್ಟಿನಲ್ಲಿ ನಮ್ಮ ಈ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕೆಲವು ಕೆರೆಗಳು ಒತ್ತುವರಿ ಜಾಗದಲ್ಲಿ ಮನೆಗಳನ್ನ ಕಟ್ಟಿರ್ತಾರೆ, ಅದ್ರ ಬಗ್ಗೆ ಹೋರಾಟಕ್ಕೆ. ಸೊ ಹಾಗಾಗಿ ನಾವು ಈ ಸಂಘದ ಎಲ್ಲ ಜಿಲ್ಲೆಗಳನ್ನು ಮತ್ತು ಮುಂದೆ ಹೊಸಪೇಟೆ ನಾವು ಬಾಕಿ ವಿಷಯಗಳನ್ನೆಲ್ಲ ವಿಚಾರ ಮಂಡಿಸಬೇಕಂತಿದ್ದೀವಿ. ಹಾಗೆ ನಮ್ಮ ಮತ್ತು ರೈತರ ಪರವಾಗಿ ಹಾಗೂ ಪೋಷಕರ ಪರವಾಗಿ ಪ್ರೋತ್ಸಾಹ ಹಾಗೂ ನಮ್ಮ ಬೆಂಗಳೂರಲ್ಲಿ ಕನ್ನಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರೋದ್ರಿಂದ ನಾವು ಈ ಸಂಘನ ಉದ್ದೇಶಿಸಿ ಇದನ್ನ ಫಲಪಡಿಸಿದಂತೆ ಎಲ್ಲರೂ ಒಳ್ಳೆ ಮಾಡ್ಕೋಬೇಕಂತೇಳಿ ಮುಂದಿನ ಹೊಸಪೇಟೆಯಲ್ಲಿ ನಾವು ಏನಂದರೆ ವಿದ್ಯಾಭ್ಯಾಸ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕನ್ನೋದು ನಮ್ಮ ನಿಟ್ಟಿನಲ್ಲಿದೆ. ಬಟ್ ಇಲ್ಲೇನಂತೆ ಈಗ ಕೆಲವು ಟೀಚರ್ಸ್ಗಳಾಗಿರ್ಬೋದು, ಅಫಿಷಿಯಲ್ ಆಗಿರ್ಬೋದು, ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಅವ್ರ ಮಕ್ಕಳೇ ಓದ್ತಿಲ್ಲ, ಅವ್ರ ಮಕ್ಕಳಿಗೆ ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ನಾವು ಫಸ್ಟ್ ನಾವು ಟೀಚರ್ ಆಗಿ ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಸೇರಿಸಬೇಕು, ಪ್ರತಿಯೊಂದು ನಮ್ಗೆ ಏನು ಬೇಸ್ಮೆಂಟು ಗೌರ್ಮೆಂಟ್ ಶಾಲೆಯಲ್ಲೇ ನಮಗೆ ಮೇನ್ ಬೇಸ್ಮೆಂಟು. ಯಾವುದೇ ಒಂದು ಕೆಲಸಕ್ಕೆ ತಗೊಳ್ಳಿ, ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋಂಥವ್ರೆ ಒಳ್ಳೊಳ್ಳೆ ಕೆಲಸಗಳನ್ನ ಸೇರ್ಕೊಂಡು ಹೋಗ್ತಿರೋಂಥವ್ರು. ಈಗ ನಾವೇನು ಡಿಗ್ರಿ ಮಾಡಿ 10th ಮಾಡಿ ಯಾವುದೇ ಒಂದು ಖಾಸಗಿ ಶಾಲೆಯಲ್ಲಿ ಕಾಲೇಜಲ್ಲಿ ಓದಿ ಸುಮ್ಮನೆ ದುಡ್ಡು ವೆಚ್ಚ ಮಾಡ್ತಿದ್ದೀವಿ. ಹಂಗಾಗಿ ನಮ್ಮ ಈ ರಾಜಕಾರಣಿಗಳು ಕೆಲವು ಶಾಲೆಗಳೇ ಗೌರ್ಮೆಂಟ್ ಶಾಲೆಗಳನ್ನ ಮುಗಿಸುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ಅವ್ರುಗಳು ಉದ್ದೇಶಿಸಿ ಕೆಲವು ಖಾಸಗಿ ಶಾಲೆಗಳನ್ನ ಮಾಡಿ ನಮ್ಮ ಕನ್ನಡ ಶಾಲೆಗಳನ್ನ ಖಂಡಿತವಾಗಿ ಮಾಡ್ತಿದ್ದಾರೆ. ಅಂದರೆ ತುಂಬ ಖಾಸಗಿ ಶಾಲೆಯಲ್ಲಿ ಮಕ್ಕಳುಗಳನ್ನು ಸೇರಿಸ್ತಿದ್ದಾರೆ. ಆದರೆ ಗೌರ್ಮೆಂಟ್ ಶಾಲೆಗಳಿಗೆ ಎಲ್ಲಿ ಹೋಗ್ತಾರೆ ಸ್ಟೂಡೆಂಟ್ಸು? ಹಾಗಾಗಿ ಈಗ ನಾವು ನಮ್ಮ ಸಕಲೇಶ್ಪುರ ತಾಲೂಕಲ್ಲಿ ಮೊನ್ನೆ ಒಂದು ಶಾಲೆ ಉಳಿಯಲಿ ಅಂತೇಳಿ ನಾವು ಸ್ವಂತವಾಗಿ ಎಲ್ಲ ಥರದ ಖರ್ಚು ವೆಚ್ಚಗಳು ನಮ್ಮ ಟೀಚರ್ಸ್ಗಳನ್ನ ಕೇಳಿದ್ರೆ ನಾವು ಹಲವಾರು ಸಕಲೇಶ್ಪುರ ತಾಲೂಕಲ್ಲಿ ನಾವು ಅದನ್ನು ಹಮ್ಮಿಕೊಂಡು ಕಾರ್ಯಕ್ರಮ ಮಾಡಿದ್ವಿ. ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಅಂತ, ಶಾಲೆ ಉಳಿಸಿ ಬೆಳೆಸಿ ಕನ್ನಡ ಉಳಿಸ್ಬೇಕು ನಾವು ಅಂತ ಈ ಸಂಘ ಮಾಡ್ಕೊಂಡಿದ್ದೀವಿ. ಮೊದಲನೇದಾಗಿ ಗೌರ್ಮೆಂಟ್ ಸ್ಕೂಲ್ನ ಉಳಿವಿಗಾಗಿ ನಾವು ಈ ಸಂಘನ ಸ್ಥಾಪನೆ ಮಾಡ್ತಾ ಇದ್ದೇವೆ. ಎಲ್ಲ ಕೂಲಿ ಕಾರ್ಮಿಕರಿಗೆ ಒಳ್ಳೆ ವ್ಯವಸ್ಥೆ ಆಗಬೇಕು. ಮತ್ತು ಕನ್ನಡಿಗರಿಗೆ ಎಲ್ಲ ವೃತ್ತಿ ರಂಗದಲ್ಲಿ 75% ಮೀಸಲಿಡಬೇಕು ಅಂತ ನಾವು ಗ್ರಾಮೀಣ ಭಾಗದಿಂದ ಹೆಚ್ಚಾಗಿ ಅನುದಾನ ನೀಡಬೇಕಾಗಿ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ. ಮಹಿಳಾ ಮತ್ತು ಸ್ವಸಹಾಯ ಸಂಘ ಇರುವಂತೆ ಸಂಘದಂತೆ ಯುವಕರಿಗೂ ಸಹ ಸಂಘದ ಸದಸ್ಯತ್ವ ಸಿಗಬೇಕಂತ ಯೋಚನೆ ಮಾಡ್ತೀವಿ. ಕನ್ನಡ ಉಳಿವಾಗಿ ಹೋರಾಟ ಮಾಡ್ತೀವಿ. ಜೈ ಕನ್ನಡ ಮಾತೃಭೂಮಿ ಸಂಘದ ಗೌರವ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದೇನೆ. ನಾನು ನಮ್ಮ ಈ ಸಂಘ ನೂತನವಾಗಿ 2025 ನವೆಂಬರ್ 20 ಅನುಷ್ಠಾನಕ್ಕೆ ಬಂದಿದೆ. ಸಂಘದ ಉದ್ದೇಶ ನಾನು ಅವರಿಗೆ ನಮ್ಮ ಸಂಘಕ್ಕೆ ಸಲಹೆ ಕೊಡ್ತಾ ಇರ್ತೀನಿ. ನಮ್ಮ ಕರ್ನಾಟಕದಲ್ಲಿ ತುಂಬ ಕನ್ನಡ ಪರ ಸಂಘಟನೆಗಳು ತುಂಬ ಇದೆ. ಆ ಸಂಘಟನೆ ಜೊತೆ ನಾವು ಸೇರಿಕೊಂಡು ಇನ್ನೂ ಆ ಸಂಘಟನೆಗಳಿಗೆ ಇನ್ನೂ ಅತ್ಯುತ್ತಮವಾದ ಕೆಲಸ ಮಾಡೋದಕ್ಕೆ ರಾಜ್ಯದ ಪರವಾಗಿ, ರಾಜ್ಯ ಜನದ ಪರವಾಗಿ ತಾವು ಕೇಳಿದ್ರಿ, ಆನೆ ಕಾರಿಡಾರ್ ಬಗ್ಗೆ ತಾವು ಕೇಳಿದ್ರಿ. ಆನೆ ಕಾರಿಡಾರ್ ಏನಾಗಿದೆ ಅಂತಂದರೆ, ತನಗೆ ಗೊತ್ತಿರೋಂಗೆ ನಾವು ಇತಿಹಾಸದಲ್ಲಿದ್ರೆ ಆನೆ ಕಾರಿಡಾರ್ ಇನ್ನೂ ಆ್ಯಕ್ಚುಲಿ ನದಿಗಳ 2 ದೊಡ್ಡ ನದಿಗಳು ನಮ್ಮ ಸಕಲೇಶ್ಪುರದಲ್ಲಿ ಕೆಂಪೋಣಿ ನದಿ ಇದೆ, ಆಮೇಲೆ ನೇತ್ರಾವತಿ ನದಿ ಇದೆ. ಈ ಥರ ತುಂಬ ನದಿಗಳಿವೆ. ನದಿಗಳ ಪಕ್ಕದಲ್ಲಿ ಆನೆ ಕಾರಿಡಾರ್ ಇರ್ತದೆ. ಆ್ಯಕ್ಚುಲಿ ಆ ಆನೆ ಏನಾಗಿದೆ ಅಂದರೆ, ಈ ಡ್ಯಾಮ್ಗಳನ್ನ ಕಟ್ಬಿಟ್ಟು ಕಾರಿಡಾರು ಆನೆಗಳು ಓಡಾಡ್ದಂಗೆ ಅಲ್ಲಿ ಡ್ಯಾಮ್ಗಳು ಕಟ್ಟೋದ್ರಿಂದ ನೀರುಗಳು ತುಂಬಿಕೊಂಡಿಂದ ಆನೆಗಳು ಓಡಾಡೋಕ್ಕಾಗ್ತದೆ. ಅಲ್ಲಿ ಆಹಾರ ಸಿಗ್ತಿರೋದ್ರಿಂದ ಅವಕ್ಕೆ ದಿನನಿತ್ಯ ಕಾಲ ಕಳೆಯೋದಕ್ಕೆ ಅವಕಾಶ ಸಿಗ್ತದೆ. ಅವುಗಳು ಏನಾಗಿದೆ ಅಂದರೆ ವಲಸೆ ಬಂದ್ಬಿಟ್ಟಿದೆ. ಈಗ ಹೆಚ್ಚು ಕಡಿಮೆ